ಹೋಗಿ ಬರ್ತೇನಪ್ಪ ಶ್ರೀಕಾಂತ. ಬಂದ ಒಂದು ವಾರ ಆತ್ಲ ನಾವು ಇದೇ ಮನ್ಯಾಗಿದ್ದ ನಾನು. ಅಲ್ಲಿ ಮನೆ ಕಡೆ ಏನಾಗೈತೆ ಏನು ಬಿಟ್ಟೈತೆ ಏನು ನೋಡಿಲ್ಲಪ್ಪ. ಹೋಗ್ಬೇಕು. ಎಷ್ಟು ದಿನ ಅಂತ ಇಲ್ಲೇ ಇರಾಕತಿ? ಹಂಗಂದ್ರೆ ಹೆಂಗಕ್ಕ? ಒಂದ್ 4 ದಿನ ಇರು, ಇನ್ನೊಂದ್ 4 ದಿನ. ನನಗಂತೂ ಒಂಥರ ಮನಿ ತುಂಬಿದಂಗ ಆಗಿತ್ತಕ್ಕ. ನೀ ಈಗ ಇದ್ದಕ್ಕಿದ್ದಂಗ ಹೊಂಟದ, ನಂಗೆ ಭಾಳ ಬೇಜಾರಕೈತವ. 4 ದಿನ ಇರು ಅಷ್ಟ ಹೇಳಾಕತ್ತೀನಿ ಕೇಳು. ನಾನು ಮನ್ಯಾಗಿರ್ತೇನೆ, ಎಲ್ಲಿ ಆಫೀಸ್ಗೇನು ಹೊಂಟಿಲ್ಲ. ಮತ್ತೀಗ ನಾನು ನೀನು ಮನ್ಯಾಗಿದ್ರೆ ಖುಷಿ ಅಲ್ಲನಕ್ಕ. ನೀ ಆತ ಹೋದಂದ್ರೆ ಇನ್ ಯಾವಾಗ ಏನವ ಈ ಕಡೆ ಬರೋದು. ಅದಕ್ಕೆ ಇನ್ನೊಂದ್ 4 ದಿನ ಇರಕ್ಕ. 4 ದಿನ ಇರು. ನಾನು 4 ದಿನ ಮನ್ಯಾಗಿದ್ದ ಆಮೇಲೆ ಆಫೀಸ್ಗೆ ಹೋಗಿರಲ್ಲ. ನೀನು ಊರಿಗೆ ಹೋಗ್ಬೋದು. ಮತ್ತೊಂದು ವಾರ 15 ದಿನ ಬಿಟ್ಟು ಮತ್ತೆ ಬರುವಂತಿ. ಆಯ್ತಪ್ಪ, ನೀ ಯಾಕ ಭಾಳ ಕೇಳಾಕತ್ತಿ ಅಂತೇಳಿ ಉಳ್ಕೋತೇನೆ. ಆದರೂ ಒಂದು ವಾರ ಆತ್ ಬಿಡ್ಲ, ನಾನು ಇದ್ದಿಲ್ಲೇ. ಮಗಾನು ಫೋನ್ ಹಚ್ಚಾಕತ್ತಾನ, ಬಾಬೇ ಯವ್ವ ಎಷ್ಟು ದಿನ ಇರ್ತಿ ಇನ್ನೂ ಅಲ್ಲೇ ಅಂತೇಳಿ. ನಾ ಒಂದಿಟ್ಟು ಹೋಗಬೇಕಿತ್ತು ಬಿಡ್ಲ, ಅಲ್ಲಿ ಕೆಲಸ ಅದಾವು. ಅಕ್ಕ ಏನಾಗಲ್ಲ, ಅಲ್ಲಿ ಇದ್ದವ್ರು ನೋಡ್ಕೊಂತಾರ. ನೀ ಸ್ವಲ್ಪ ಆರಾಮಾಗಿ ರೆಸ್ಟ್ ತಗೋಕ. ಹೇಳಿದ ಮಾತು ಒಟ್ಟೆ ಕೇಳಂಗಿಲ್ಲ ನೋಡವ ನೀನು. ಆಯ್ತು, ನೀ ಹೆಂಗೆ ಹೇಳ್ತೀಯ ಹಂಗೆ ಆಗಲಿ. ಅಪ್ಪ ನಾ ಹಂಗಾರ ಆಫೀಸ್ಗೆ ಹೋಗ್ಬರ್ತೇವೆ, ಹೊತ್ತಾತ. ಅಮ್ಮ ಮಾವರ ಹೋಗ್ಬರ್ತೇನೆ ರೀ ಆಫೀಸ್ಗೆ. ಅಲ್ಲ ಪಾರ್ವತಿ, ಈಗ ನಿಮ್ಮ ಅಪ್ಪಾರಿಗೆ ಆರಾಮಾಗೈತಿ ಅಂತ ಹೇಳಿದಿ ನಿನ್ನೆ. ಹ್ಞೂ ರೀ, ಚೊಕ್ಕರಾಮಾಗ್ಯಾರ ಈಗಂತ್ರಿ. ಎದ್ದು ಅಡ್ಡಾಡಕತ್ತಾರ. ನಂಗಂತೂ ಭಾಳ ಖುಷಿ ಆಗೈತಿ. ನಮ್ಮ ಅಪ್ಪಾರನ್ನ ಹಿಂಗೆ ನೋಡ್ತೇನೆ ಅಂತ ಅನ್ಕೊಂಡಿದ್ದೆ ಅಲ್ಲ ಅಂತ ಈಗ ಸನೇದ್ರಾಗ. ಮತ್ತೆ ಆತಲ್ವ, ಅಷ್ಟು ಖುಷಿ ಆಗೈತಂತಿ, ಆರಾಮಾಗ್ಯಾರಂತಿ. ಮತ್ತೆ ಯಾಕಿನ್ನ ಆಫೀಸ್ಗೆ ಹೋಗಿ ಬಿಡು, ಹೋಲಿ ಬಿಟ್ಬಿಡು, ಸಾಕಿನ್ ದುಡ್ದಿದ್ದು. ಆರಾಮ್ ಮನ್ಯಾಗಿರು. ಏನು ಈಗ ಅವ್ರದವ್ರು ಮಾಡ್ಕೋತಾರಲ್ಲ ಹೆಂಗಿದ್ರು. ಅವ್ರದವ್ರು ಮಾಡ್ಕೋತಾರಮ್ಮ. ಅಂದರೆ ನಾನು ಸ್ವಲ್ಪ ದಿನ ಹೋಗೋಣ ಅಂತ ಮಾಡಿದ್ದೆ. ಅದಕ್ಕೆ ಮಾರಿ ಹೇಳೋದು ಬರಬರಿ ಐತಿ. ಬಿಟ್ಬಿಡು ಇನ್ಮ್ಯಾಗ ಪಾರ್ವತಿ ಕೆಲ್ಸಕ್ಕೆ ಹೋಗೋದೆ. ಯವ್ವ ಏನು ಮಾತಂತ ಮಾತಾಡ್ತಿ? ಆಕಿ ಆಫೀಸಿಗೆ ಬರ್ತಾ ಇದ್ದಿದ್ದು ಅವ್ರ ಅಪ್ಪರ ಸಲುವಾಗಿ ಇರ್ಬೋದು. ಆದ್ರೆ ಆಕಿ ಬರೋದ್ರಿಂದನೂ ಎಷ್ಟು ಹೆಲ್ಪ್ ಆಗಿತ್ತು ಗೊತ್ತಾ? ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಆಕಿನ ನೋಡ್ಕೊಳಕತ್ತಾಳ. ಈಗ ನಾನು ಈ ಕಡೆ ಎಲ್ಲ ನೋಡ್ಕೊತೀನಿ. ಆದಿತ್ಯ ಮಾವನು ನಂಗೆ ಹೆಲ್ಪ್ ಆಗದಾರ. ನಾನು ಅಲ್ಲಿ ಕೆಲಸ ಭಾಳ ಕವ್ವ. ಆಕಿ ಮನೆಯವ್ರನ್ನೇ ಆದಷ್ಟು ನಾವೆಲ್ಲರೂ ನಮ್ಮ ಕೆಲಸದೊಳಗೆ ಇನ್ವಾಲ್ವ್ ಆದ್ರೆ ಹೊರಗಿನವ್ರು ನಂಬತ್ ತಪ್ತತಿ. ಹೌದಿಲ್ಲಪ್ಪ? ಎಸ್, ಯು ಆರ್ ರೈಟ್ ಅಕ್ಕ. ಆಕೆ ಆಫೀಸ್ಗೆ ಹೋಗೋದ್ರಿಂದ ಒಳ್ಳೇದೇ ಐತಿ. ಇನ್ ಮುಂದೆ ಆಫೀಸ್ ಮೇಂಟೆನೆನ್ಸ್ ಎಲ್ಲ ಜಾಸ್ತಿ ಆಕಿನ ನೋಡ್ಕೊಳ್ಳಿ, ಕೆಲಸ ಕಲೀಲಿ. ಆ ಕಾರಣಕ್ಕೆ ಆಕಿನ ಕಳಿಸ್ತಾ ಇರೋದು. ಹಂಗಲ್ಲಪ್ಪ, ಮಕ್ಳು ಮರಿ ಅಂತೇಳಿ ದವಾಖಾನಿಗೆ ತೋರ್ಸಾಕತ್ತೈತಿ. ಮತ್ತೆ ಆಕೆ ಆದಷ್ಟು ರೆಸ್ಟ್ ತೊಗೊಂಡು ಮನ್ಯಾಗಿದ್ಲಂದ್ರೆ ಆಕತಿ. ಇಲ್ಲ ಸುಮ್ಮನೆ ಹೊರಗೆ ಈ ನಮ್ನಿ ಅಡ್ಡಾಡಕತ್ರ ಗಾಡ್ಯಾಗ ದಿನ ಒಂದಕ್ಕೂ ಹೆಂಗೆ ನೋಡಪ್ಪ. ಅದಕ್ಕೆ ಹೇಳಿದೆ. ಮತ್ತೆ ಮಕ್ಳು ಮರಿದು ತೋರಿಸ್ಕೊಳ್ಳೋದೆಲ್ಲ ಮತ್ತೆ ಅದೆಲ್ಲ ಹೆಂಗೆ? ಮತ್ತೆ ಅವರು ರೆಸ್ಟ್ ಮಾಡ್ರಿ ಅಂತ ಹೇಳ್ತಾರೆ. ಹಂಗಾಕತ್ತೇನಲ್ಲ ನಿನ್ನ ಆಫೀಸು ಅದೆಲ್ಲ ನೋಡ್ಕೊಳಕ ನಿನ್ನ ಮಗ ಅದನ್ನ. ನಾಳೆ ಮುಂದೆ ಅವಂಗೊಬ್ಬ ಮಗ ಬೇಕಲ್ಲ. ಹೌದ್ರಿ, ಅತ್ತಿಗೆ ಮಾರಿ ಹೇಳೋದು ಬರಬ್ಬರಿ ಐತಿ. ಹೌದ್ರಿ, ಮತ್ತೆ ಯಾಕಂದ್ರೆ ಮಕ್ಳು ಮರಿ ಅಂತ ದವಾಖಾನೆ ತೋರಿಸ್ಕೊಳ್ಳೋರು ಸ್ವಲ್ಪ ರೆಸ್ಟ್ ತಗೋಬೇಕು. ಆಫೀಸಿಂದ ಮನೆಗೆ, ಮನೆಯಿಂದ ಆಫೀಸ್ಗೆ ಓಡಾಡೋದು ಚಲೋ ಅಲ್ಲ ನೋಡ್ರಿ. ನಾ ಹೇಳೋದು ಕೇಳ್ರಿ, ನೀವು ಬೇಡ. ಆಕಿನ ಕೆಲಸದಿಂದ ಈಗ ಸದ್ಯಕ್ಕೆ ಬಿಡ್ತೀರಿ ಆಫೀಸ್ನ. ಅವ್ವ ಏನು ಮಾತಂತ ಮಾತಾಡ್ತೀವಿ? ಕೆಲಸದಿಂದ ಬಿಡಿಸ್ಬೇಕು. ಆಕೆ ಏನು ಅಲ್ಲಿ ಕಲ್ಲು ಹೊಡಿತಾಳನ? ಏನು ವಜ್ಜಿ ಭಾರ ಏನಾರ ಎತ್ತಾಳ? ಮನ್ಯಾಗಿರೋದೇ ಅಲ್ಲಿ ಬರ್ತಾಳ ಅಷ್ಟೇ. ನಿಂಗೆ ಅದೆಲ್ಲ ಗೊತ್ತಾಗಲ್ಲವ. ಸುಮ್ಮನೆ ಇರು. ಅಪ್ಪ ಹೇಳಪ್ಪ ನೀನಾರ. ನಾನೆಲ್ಲ ಹೇಳ್ತೀನಿ, ನೀನು ಹೋಗಿ ಕೆಲ್ಸಕ್ಕೆ ಕರ್ಕೊಂಡು ಹೋಗೋಕಿನ. ಬಾ ಪಾರ್ವತಿ. ಅಮ್ಮ ಹೋಗ್ಬರ್ತೀನಿ. ಹಿಂಗೆ ನೋಡ್ರಿ ಅತ್ತಿಗೆಮ್ಮ, ನಾನು ಏನು ಹೇಳಕ್ ಹೋದ್ರು ಹಿಂಗೆ ಮಾತಾಡ್ತಾರ. ಹಂಗಾಗಿ ಈ ಮನೆ ನಾನು ಮಾತಾಡಲ್ಲ ಅಂತೇಳಿ ನಾ ಮಾತಾಡೋದ ಬಿಟ್ಬಿಟ್ಟಿದ್ದೆ ಇಷ್ಟಿಷ್ಟಾಗ. ಯಾಕಂದ್ರೆ ಅಷ್ಟು ಬೇಜಾರಾಗ್ಬಿಡುತ್ತೆ ನನಗಂತರು. ಅದಕ್ಕೆಮ್ಮ ನೀವೀಗ ಹೋಗ್ತೀರ ಊರಿಗೆ ಅಂತ ತಿಳ್ಕೊರಿ. ಇವ್ರ ಪಾಡಿಗೆ ಅವ್ರು ಕೆಲ್ಸಕ್ಕೆ ಹೋಗಿರ್ತಾರೆ. ಬೆಳಗ್ಗಿಂದ ಸಂಜೆ ಮಟ್ಟ ಇಂಥ ದೇವ್ದಂತ ಮನೆ ಒಳಗೆ ನಾನು ಒಬ್ಬಕ್ಕೆ ಇರ್ಬೇಕು ನೋಡ್ರಿ. ಅಷ್ಟು ಬೇಜಾರಾಗ್ಬಿಡ್ತದೆ ನನಗಂತರು ಹೊತ್ತಾಗ. ಗೊತ್ತನ್ರಿ, ಆಕಿನ ಅಶ್ವಿನಿ ಕೆಲ್ಸಕ್ಕೆ ಹೋದ್ಲ, ಇದು ಕಾಲೇಜ್ಗೆ ಹೋದ್ಲಂದ್ರೆ ಬರತ್ ಸಂಜೆ ಹೊಡಿಸ್ತಾಳ. ಒಂದು 3 ಗಂಟೆ 4 ಗಂಟೆ ಅಷ್ಟೊತ್ತಿಗಾರ ಬರ್ತಾಳ. ಅದು ಇಲ್ಲ, ಹೊತ್ತಾಗೆ ಬರ್ತಾಳ. ನನಗಂತರೂ ಸಾಕಾಗಿ ಹುಚ್ಚಿಡ್ದಂಗೆ ಆಗಿರ್ತೈತಿ ಇಂಥ ಮನೆ ಒಳಗೆ ಹೊತ್ತಾಗ. ಟಿವಿ ನೋಡು, ಮೊಬೈಲ್ ನೋಡು, ಟಿವಿ ನೋಡು, ಮೊಬೈಲ್ ನೋಡು. ಇಲ್ಲ ಮನೆ ಒಳಗೆ ಏನಾರ ಕೆಲಸ ಹುಡ್ಕೊಂಡು ಮಾಡ. ಏನಂತ ಮಾಡಲಿ, ಎಷ್ಟಂತ ಮಾಡಲಿ? ನೀ ಹೇಳೋದು ಬರಬ್ಬರಿನ ಪಾರ್ವತಿ. ನಿನ್ ಗಂಡನು ನನ್ನ ಮಾತು ಕೇಳವಲ್ಲವಾ? ಏನ್ ಮಾಡ್ಬೇಕು? ಅಕ್ಕ ನಿಂಗೆ ಅದೆಲ್ಲ ಅರ್ಥ ಆಗಲ್ಲ. ನಮ್ಮ ಆಫೀಸ್ ಎಷ್ಟದ? ಒಟ್ಟು 5 ಆಫೀಸ್ ಅದ, ಹೌದಾ? ಅದ್ರ 5 ಆಫೀಸ್ ಅಂತಂದ್ರೆ ಒಂದು ಗಾರ್ಮೆಂಟ್ಸು ಸೇರೆ, ಹೌದಾ? ಗಾರ್ಮೆಂಟ್ಸ್ನ ಪೂರ್ತಿಯಾಗಿ ಪಾರ್ವತಿ ಹ್ಯಾಂಡ್ ಓವರ್ ಮಾಡೀವಿ. ಆಕೆ ಅದ್ರದ್ದು ಭಾಳ ಚಂದಾಗಿ ನೋಡ್ಕೊಳಕತ್ತಾಳ. ಪ್ರತಿ ಒಂದು ಲೆಕ್ಕ ಪತ್ರ ಎಲ್ಲ ಕರೆಕ್ಟ್ ಆಗದವು. ಅದ್ರದ್ದು ಪೂರ್ತಿ ಅದ್ರದ್ದೆಲ್ಲ ಜವಾಬ್ದಾರಿ ಆಕಿನೇ ತಗೊಂಡಾಳ. ಇನ್ನು ಅರವಿಂದ್ ಅಲ್ಲಿ ಹೋಗೋಕ್ಕಾಗಲ್ಲ. ಅವ ಇತ್ತಾಗಿನ ಆಫೀಸ್ ನೋಡ್ಕೊತಾನ. ಕಬ್ಬಣದ ಮೆಟೀರಿಯಲ್ಸ್ ಎಲ್ಲ ಬರ್ತಿರ್ತಾವ, ಅವೆಲ್ಲ ನೋಡ್ಕೋಬೇಕು. ಪ್ರತಿ ಒಂದು ಎಷ್ಟೊಂದು ಬಿಸ್ನೆಸ್. ಇನ್ನೂ 4 ಆಫೀಸ್ನಾಗ ಒಂದು ಆಫೀಸ್ ಆದಿತ್ಯ ನೋಡ್ಕೊಳಕತ್ತಾನ. ಅದಕ್ಕೆ ನಾನು ಹೋಗ್ತಿದ್ದೆ. ಆದಿತ್ಯ ನನ್ನ ಕೈ ಕೆಳಗದಾನ. ಅದು ಬಿಟ್ರೆ ಅರವಿಂದ್ ಒಂದು ಪೂರ್ತಿ ಕಂಪನಿ ವಹಿಸೇನಿ. ಇನ್ನೆರಡಕ್ಕೆ ನಾನೊಂದ್ಸಲ, ಈ ಆದಿತ್ಯ ಒಂದ್ಸಲ, ಅರವಿಂದ್ ಒಂದ್ಸಲ ವಿಸಿಟ್ ಕೊಟ್ಟು ಬಂದಿರ್ತೀವಿ. ಗೊತ್ತನ? ಇಷ್ಟೆಲ್ಲ ಕೆಲಸ ಇರೋ ಹೊತ್ನ್ಯಾಗ ಆಕಿನ ಬಿಡಿಸಿ ಮನ್ಯಾಗ ಇಟ್ಕೊಂಡು ಏನ್ ಮಾಡತಿ? ಆಕಿನೂ ಕಲೀಲಿ ಕೆಲಸ. ಮುಂದೆ ಈ ಜವಾಬ್ದಾರಿ ತಗೋಬೇಕಾಗಿರೋದು ಆಕಿನೇ. ಈಗ ನಿನ್ ಮನಿ ಒಳಗೆ ಶೆಲ್ಗುಡಿ ಒಳಗಕ್ಕ ಎಲ್ಲ ಪ್ರತಿಯೊಂದು ಮುಂದೆ ನೀನೇ ಮಾಡಿಸ್ತಿ. ನಿನ್ಗದ್ ಬೇಡ ಅಂತ ಅವಾಗ ಯಾರು ಅಂದಿದ್ರ ಇವಾಗ ಇಷ್ಟೆಲ್ಲ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ಸಕ್ಕಿತ್ತ? ನಿನ್ ಮೈದ್ನಗಳಿಗಿಂತ ಹೆಚ್ಚಿಗೆ ನೀನ್ ನಿಂದಿರ್ತೀಯಕ್ಕ. ಹೆಣ್ಣಂತೇಳಿ ಏನಾರ ಬಿಟ್ಟಿಯ? ಹಂಗಲ್ಲಕ್ಕ, ಜವಾಬ್ದಾರಿ ಎಲ್ಲರಿಗೂ ಇರ್ಬೇಕು. ಹೋಗ್ಲಿ ಬಿಡಪ್ಪ. ಸರಿ, ಹೆಂಗ ಒಂದತ್ತಾಗ ನಮ್ಗೆ ತಿಳಿದಿದ್ದು ಹೇಳ್ತೇವೆ. ನಿಮ್ಮ ಲೆಕ್ಕಾಚಾರ ನಿಮಗಿರ್ತತಿ. ಪಾಪ ನಾನು ಅನ್ನೋದು ತಪ್ಪಾಕತಿ. ಆಯ್ತು ಹೋಲತ್ತಾಗ ಆಕೆ ಹೋಗಕ್ಕೆ ಬಲ, ನೀ ಕಳ್ಸೋ ಬಲ. ನಾನಾರ ನಡಕ್ ಮಾತಾಡಿ ಏನು ಮಾಡೋದೈತಪ್ಪ? ಹೌದಿಲ್ಲ? ಇವತ್ತಿರ್ತೇನೆ, ನಾಳೆ ಮನೆ ನಾವು ಹೋಗ್ತೇನೆ. ಆದರೂ ನೋಡು, ವಿಚಾರ ಮಾಡು. ದವಾಖಾನಿಗೆ ಅವೆಲ್ಲ ತೋರಿಸೋದು ಅಂದಮೇಲೆ ಸ್ವಲ್ಪ ರೆಸ್ಟ್ ತೊಗೋಬೇಕಾಕತಿ.
ಅಲ್ಲಿ ಆಕೇನ್ ಕಷ್ಟಪಟ್ಟು ಏನ್ ಕೆಲಸ ಮಾಡಲ್ಲಕ್ಕ, ಆರಾಮ ಕುರ್ಚಿ ಮೇಲೆ ಕುತ್ಕೋತಾಳ, ಬಂದಿದ್ವನ್ನೆಲ್ಲ ನೋಡ್ತಿರ್ತಾಳ, ಏನಾರ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿದ್ದು ಅವ್ರ ಲೆಕ್ಕಪತ್ರ ಬರೆಯೋದಿರ್ತೈತೆ ಅವೆಲ್ಲ ನೋಡ್ತಾಳ. ಅಲ್ಲಿ ಏನ್ ತ್ರಾಸಿಲ್ಲ ತಗೋ ಆಕಿಗೆ, ನಾ ಹೇಳ್ತೇನತ್ತ. ಆಯ್ತು ಬಿಡು ಪಾಟೀಲ, ನೀ ಇಷ್ಟು ಹೇಳಿಂದ ಆತ. ಒಂದಿಷ್ಟು ಚಾ ಮಾಡ್ಕೊಂಬ ಪಾರ್ವತಿ. ಸರಿ. ಏನ್ರಿ ಅವಸರಲೆ ಬರಕ್ ಹೇಳಿದ್ರಿ? ನೋಡ್ಬೇಕಂತ ಅನಿಸ್ತಾ ಅದಕ್ಕೆ ಬರಕ್ಕೆ ಹೇಳಿದೆ. ಅಲ್ಲ ಏನು ಭೆಟ್ಟಿನೇ ಆಗಲ್ಲ, ಮಾತು ಆಡಲ್ಲ, ಲವರ್ಸ್ ಅನ್ನೋ ಆಕಾರದಾಗ ಅದೇವೆ ನಾವು. ಓಹೋ, ನಿಮ್ ಪ್ರಕಾರ ಲವರ್ಸ್ ಅಂದ್ರೆ ಹೆಂಗಿರ್ಬೇಕು? ನನ್ನ ಪ್ರಕಾರ ಲವರ್ಸ್ ಅಂದ್ರೆ 10 ಸಲ ಭೇಟಿ ಆಗ್ಬೇಕು, ಮೆಸೇಜ್ ಮಾಡ್ಬೇಕು, ಊಟ ಆತ, ನಾಷ್ಟ ಆತ, ಚಾ ಆತ ಅಂತೇಳಿ 20 ಸಲ ಫೋನ್ ಮಾಡ್ಬೇಕು, ಯಾವುದೂ ಇಲ್ಲ. ರಾತ್ರಿ 12-1 ಗಂಟೆ ಮಟ್ಟ ಕದ್ದು ಕದ್ದು ಮೆಸೇಜ್ ಮಾಡ್ಬೇಕು, ಏನೂ ಇಲ್ಲ. ಯಾವಾಗ ನೋಡಿದ್ರು ಓದೋದು 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 ಓದೋದು, ಕಾಲೇಜ್ ಬಂಕ್ ಮಾಡಲ್ಲ, ಓದೋದು. ನಾನ್ ನಿಮ್ಗೆ ಮೊದ್ಲ ಹೇಳೇನಿ, ಓದ್ಬೇಕು, ನಾನು ಓದುದೇ ಕೆಲಸ, ಫೋನ್ ಮಾಡ್ಕೊಂಡು ಖಾಲಿ ಕುಂದ್ರಕ್ ಆಗಂಗಿಲ್ಲ ಅಂತ ಹೇಳೇನಲ್ಲ. ಹೇಳಿ ಸರಿ, ಹಂಗಂತೇಳಿ ಹಂಗ ಇರೋದನ? ಹೌದು. ಆಯ್ತು ಬಿಡು, ಹೋಲ್. ಮತ್ತ ಏನ್ ಸಮಾಚಾರ? ಅದೇನ ಮದ್ವೆ ಐತೆ ನಿಂದಲ್ಲಿ ಮೊನ್ಯಾಗ, ಏನಾತ? ಅದನ ಅದೇನೇನಾತ್ ಗೊತ್ತೇನ್ರಿ? ಇಷ್ಟ ಆಗೈತಿ ಸದ್ಯದ ಮಟ್ಟಿಗೆ. ಹೋ, ತಪ್ಪಿ ಒಂದೇ ಬಿಡು. ಪ್ರೀತಿಸ್ಬೇಕಾರ ನಿಜ ಹೇಳೇ ಪ್ರೀತಿಸ್ಬೇಕು, ಏನಿದ್ದು ಹೌದಿಲ್ಲ, ಸುಳ್ಳು ಹೇಳಕ್ ಹೋಗ್ಬಾರ್ದು. ಅದೇ ಒಟ್ಟಿಗೆ ಹಿಂಗಾಗೈತ್ ನೋಡು. ಹಿಂಗಾಗಿ ಈಗ ಮುಂದೆ ಏನ್ ಮಾಡ್ತಾನ ಅವಂಗೆ ಬಿಟ್ಟಿದ್ದದ. ಅಲ್ಲ, ನಾ ಬಂದ್ ಬಾಳತ್ತಾತ್ರಿ, ಟೈಮ್ 5:30 ಆತ. ನಾ ಇಷ್ಟೊತ್ಗಾಲೆ ಮನಿ ಕಡೆ ಹೋಗ್ಬೇಕಿತ್ತ, ಬರ್ತೇನೆ, ಲೇಟ್ ಆತ. ತಡಿ ಹೋಗುವಂತಿ, ಬರದ ಈಗ ಬಂದಿ, ಆಗ್ಲಿ ಹೊಂಟಲ್ಲ. ಏನಾರ ಮಾತಾಡ. ಏನ್ ಮಾತಾಡ್ಲಿ? ನಿಮ್ಮಪ್ಪ ನಿಮ್ಮ ಆರಾಮದಾರ? ನಿಮ್ ತಂಗಿ ಏನ್ ಮಾಡತ್ತಾಳ, ಆರಾಮದಾಳ? ಆಕಿಗೆ ಗೊತ್ತಾಗಿತ್ತೇನೆ ಈ ವಿಚಾರ? ಆಕಿನ ಅಲ್ಲ, ನಮ್ಮಿಬ್ರನ್ನ ಒಂದ್ ಮಾಡಿದ್ದ, ಆಕಿಗೆ ಯಾಕೆ ಗೊತ್ತಿಲ್ಲ, ಗೊತ್ತೈತಿ. ಸರಿ, ಹಂಗಾರ ಬರ್ಲಾ, ಲೇಟ್ ಆತ. ಮತ್ತೂ ಹೋಗೋದೇ ಮಾತಾಡ್ತಿ. ನಿಮ್ಮಪ್ಪ ಆರಾಮದಾರ? ಆರಾಮಾಗ್ಯಾರ. ಅಪ್ಪಾಜಿ ಎದ್ದು ಓಡಾಡಕತ್ತ, ನಂಗೆ ಎಷ್ಟು ಖುಷಿ ಆಗತ್ತ ಗೊತ್ತೇನ್ರಿ? ಯಪ್ಪ ದೇವ್ರೇ, ನಾನು ಇಂಥ ದಿನಗಳು ನೋಡ್ತೇನೆ ಅಂತ ಅನ್ಕೊಂಡಿದ್ದೆ ಅಲ್ಲ. ನಮ್ಮಪ್ಪ ಹಿಂಗ ಇರ್ಬೇಕು, ಯಾವಾಗ್ಲೂ ಖುಷಿಯಾಗಿರ್ಬೇಕು, ನಕ್ಕೊಂತಿರ್ಬೇಕು. ನಮ್ಮವ್ವ ನಮ್ಮಪ್ಪ ಚಂದ ಇರ್ಬೇಕು ಜೀವನದಾಗ, ಅದೇ ನನ್ನ ಆಸೆ. ನಿಜವಾಗ್ಲೂ ನಂಗೆ ಎಷ್ಟು ಖುಷಿ ಆಗತ್ತ ಗೊತ್ತೇನ್ರಿ? ಅಪ್ಪನ ಮುದ್ದಿನ ಮಗಳಲ್ಲ. ಹ್ಞೂನ್ರಿ, ಮತ್ತೇನ್ ಮಾಡೋದು? ನಮ್ಮ ಅಕ್ಕಗೂ ಎಷ್ಟು ಬೇಜಾರಾಗಿತ್ತು. ಅಕ್ಕ ನಿಜವಾಗ್ಲೂ ಹೇಳ್ಬೇಕಂದ್ರೆ ಪಾಪ ದುಡಿತಾ ಇದ್ದಿದ್ದೆ ನಮ್ಗೆ ಪಗಾರ ಕೊಡ್ಬೇಕಂತೇಳಿ. ಅಪ್ಪ ಆರಾಮಾಗೈತಲ್ಲ, ಇನ್ ಮುಂದಾರ ಕೆಲ್ಸಕ್ಕೆ ಹೋಗೋದು ಬಿಡ್ತಾಳೋ ಏನೋ ಹೋಗ್ತಾಳೋ ಗೊತ್ತಿಲ್ಲ. ಆದ್ರೂ ನಿಮ್ಮ ಅಕ್ಕ ಶಾಣೆ ಅದಾರ ನೋಡು. ನಾನು ಅವತ್ತು ನೋಡ್ದಲ್ಲ, ಭಾಳ ತಿಳುವಳಿಕೆಯಿಂದ ಮಾತಾಡಿದ್ರ. ಅಕ್ಕ ಯಾವಾಗಿದ್ರು ಹಂಗ. ನಮ್ಮ ಅಕ್ಕಂದ ನಮ್ಮ ಮಾವನ್ ಹೆಂಗೆ ಜೋಡಿ, ನಮ್ಮ ಮಾವ ನಮ್ಮ ಅಕ್ಕನ ಪ್ರೀತಿ ಮಾಡಿ ಒಪ್ಸಿ ಮದುವೆ ಮಾಡ್ಕೊಂಡಿರೋದೆ. ಅರವಿಂದ್ ಅವರು ಪಕ್ಕ ಬೇರಿಕೆದಾರ, ನಾನು ಪಕ್ಕ ಬೇರಿಕೆದೇನೆ, ಅದಲ್ಲ ಅದಕ್ಕೆ ಇಷ್ಟು ಒಳ್ಳೆ ಹುಡುಗಿ ಹಿಡ್ದೇವಿ. ನಿನ್ನ ಸಲುವಾಗಿ ಎಷ್ಟು ಕಾಯ್ತೇನೆ ಗೊತ್ತೇನೆ ನಾನು. ನಿನ್ನ ಜೊತೆಗೆ ಮಾತಾಡ್ಬೇಕಂತೇಳಿ ಎಷ್ಟು ಹಾತೊರಿತೇನೆ. ನೀ ಅರ್ಥ ಯಾಕೆ ಮಾಡ್ಕೊಳಂಗಿಲ್ಲ ಅದನ್ನು? ನಿನ್ನ ಫೋನ್ಗೋಸ್ಕರ ಕಾಯ್ತಿರ್ತೇನೆ, ಮೆಸೇಜ್ಗೋಸ್ಕರ ಕಾಯ್ತಿರ್ತೇನೆ, ಮಾಡೋದೇ ಇಲ್ಲ ನೀನು ಮೆಸೇಜ್. ಒಂದೊಂದ್ಸಲ ಎಲ್ಲಿ ಮನಸ್ಸು ಚೇಂಜ್ ಮಾಡ್ಕೊಂಡಿಯೋ ಅನಿಸ್ತತ್ ನಂಗೆ. ಹೌದು, ನಾನು ನಿಮ್ಗೆ ಹೇಳಿದ್ಮೇಲೆ ಮತ್ತೆ ಯಾಕೆ ಕಾಯ್ತೀರಿ? ನಾನೇನು ಹೇಳ್ತೇನೆ, ಇದೇ ಟೈಮಿಗೆ ನಿಮ್ಗೆ ಫೋನ್ ಮಾಡ್ತೀನಿ, ಕಾಯ್ಕೊತ್ ಕೂತ್ಕೋರಿ ಅಂತೇಳಿ. ನಾ ಹೇಳೇನಲ್ಲ, ದಿನಕ್ಕೆ 1 ಫೋನು 1 ಮೆಸೇಜ್. ಅದು ಬೆಳಗ್ಗೆ ಆದರೂ ಆಗಿರ್ಬೋದು, ರಾತ್ರಿ ಆದರೂ ಆಗಿರ್ಬೋದು, ಒಟ್ಟಿನಾಗ ಮಾಡ್ತೀನಿ ಆತಾ. ಇಷ್ಟಕ್ಕೂ ಮನೆ ಒಳಗೆ ನಮ್ಮ ಅಪ್ಪ ನಮ್ಮ ಕಣ್ ತಪ್ಪಿಸಿ ಮಾಡ್ಬೇಕು ನಾನು ನಿಮ್ಗೆ ಫೋನು ಮೆಸೇಜ್. ಎಷ್ಟು ಕಷ್ಟ ಆಕೈತೆ ಗೊತ್ತೇನ? ನಾನು ಫೋನ್ನ ಕಾಲೇಜಿಗೆ ತೊಗೊಂಡು ಬರಲ್ಲ, ಅವು ಬೈತಾಳೆ ತೊಗೊಂಡ್ರೆ. ಮನೆಗೆ ಹೋದಾಗ ಯೂಸ್ ಮಾಡ್ಬೇಕು, ಮತ್ತು ಮನ್ಯಾಗ ಯೂಸ್ ಒಂದೊಂದ್ಸಲ ಫೋನ್ನಾಗ ಕರೆನ್ಸಿ ಇರ್ತೈತಿ, ಒಂದೊಂದ್ಸಲ ಇರಂಗಿಲ್ಲ. ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಕೈತಿ. ಹೇಳ್ಬೇಕಂದ್ರೆ ಮಂತ್ಲಿ ಅಕ್ಕ ಹಾಕ್ಸಿರ್ತಾಳ. ಒಂದೊಂದ್ಸಲ ಇಲ್ಲಿ ಖಾಲಿ ಆಗಿದ್ದಕ್ಕೆ ಗೊತ್ತಿರಂಗಿಲ್ಲಲ್ಲ, ಅವಾಗ ಇನ್ಕಮಿಂಗ್ ಕಟ್ ಆಗೋವರೆಗೂ ಆಕೆ ಗೊತ್ತಾಗಲ್ಲ. ಆಮೇಲೆ ಇನ್ಕಮಿಂಗ್ ಕಟ್ ಆದಂದ್ರೆ ಅಯ್ಯೋ ಫೋನಿಂದ ಹಂಗಾರೆ ರೀಚಾರ್ಜ್ ಖಾಲಿ ಆಗೈತೆ ಅಂತ ಹಾಕಿಸ್ತಾಳ ಆಕಿನ. ನಾವು ಏನು ಹೇಳಕ್ ಹೋಗಲ್ಲ, ಖಾಲಿ ಆಗೈತಕ್ಕ ಹಾಕ್ಸ್ ಅಂತ ಹೇಳಿ. ಪಾಪಾಕಿನ ಗಂಡನ ಮನೆಯಾಗಿರಕ್ಕೆ. ಇನ್ನು ನಮ್ಮ ಮಾವ ಭಾಳ ಒಳ್ಳೆಯವ್ರು, ಅದಕ್ಕೆ ಸುಮ್ಮನೆ ಇರ್ತಾರೆ. ಕೆಲವರು ಎಷ್ಟು ನಿಷ್ಠೂರ ಇರ್ತಾರೆ ಗೊತ್ತಾನ? ಎಷ್ಟು ನಿಷ್ಠೂರ ಇರ್ತಾರೆ ಅಂದ್ರೆ, ಯಾಕೆ ನಿಂತವ್ರ ಮನೆಗೆ ಯಾಕೆ ಮಾಡ್ತೀವಿ ಅಂತ ಕೇಳೋರು ಇರ್ತಾರಂತ. ನಿಜ ಹೇಳ್ಬೇಕಂದ್ರೆ ಪಾಟೀಲ್ ಅಂಕಲ್ ಇದಾರಲ್ಲ, ಶ್ರೀಕಾಂತ್ ಪಾಟೀಲ್ ಅಂಕಲ್, ಅವರು ಅಷ್ಟೇ ಭಾಳ ಒಳ್ಳೆಯವರು. ಅವ್ರು ನಮಗೆ ಕೊಟ್ಟರು ಅಂತಲ್ಲ, ಒಂದು ಬಿಹೇವಿಯರಿಂದನೂ ಗೊತ್ತಾಕೈತಲ್ಲ ಮನುಷ್ಯನ ಎಷ್ಟು ಒಳ್ಳೆಯವ್ರು ಅದಾರ ಅಂತೇಳಿ. ನಿಜವಾಗ್ಲೂ ಬೀಂಗ್ ಗುಡ್ ಮ್ಯಾನ್ ಅವ್ರು, ನಿಜವಾಗ್ಲೂ ಒಳ್ಳೆ ಮನುಷ್ಯ. ನಿಜವಾಗ್ಲೂ ನಮ್ಮ ಅಪ್ಪಾಜಿದು ದವಾಖಾನೆ ಖರ್ಚು ಅವರೇ ನೋಡ್ಕೊಂಡಾರ. ಈಗ ನಾನು ನೀವು ನನ್ನನ್ನು ಇಷ್ಟಪಡೋದಕ್ಕಿಂತ ಅಶ್ವಿನಿನ ಇಷ್ಟಪಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನಾನು ನಿಜವಾಗ್ಲೂ ಓಪನಾಗೆ ಹೇಳ್ತೀನಿ, ನೀವು ಅವ್ರನ್ನ ಇಷ್ಟಪಡೋದ್ರಿಂದ ಅಕ್ಕಿ ಲಕ್ಕಿ ಅಂತ ನಾ ಹೇಳಲ್ಲ, ನೀವು ಲಕ್ಕಿ. ನಿಜವಾಗ್ಲೂ ನಿಮ್ಮ ಅದೃಷ್ಟ ಅದು. ಅಕ್ಕಿ ನಿಮ್ಮನ್ನು ಇಷ್ಟಪಡ್ತಾ ಇರೋದು ನಿಮ್ಮ ಅದೃಷ್ಟ. ಅಂಥ ಹುಡುಗಿ ನಿಮ್ಮನ್ನು ಇಷ್ಟಪಟ್ಟಾಳ ಅಂದರೆ ನಿಜವಾಗ್ಲೂ ನಿಮ್ಮ ಅದೃಷ್ಟ. ಆದರೆ ನೀವು ಯಾಕೆ ನನ್ನ ಅಷ್ಟೊಂದು ಇಷ್ಟಪಡ್ತಾ ಇದ್ದೀರಿ ನಂಗೆ ಗೊತ್ತಾಗುವಂತ. ಅವತ್ತು ಅವಳಿದ್ರಿಗೆ ನನಗೂ ಬೇಡವಾ ಅಂತ ಸುಮ್ಮನಾಗಿದ್ದೆ. ಈಗ ಮತ್ತೆ ನಾನು ನೀವು ಪ್ರೀತಿ ಮಾಡ್ತಾ ಇದ್ದೀವಿ. ಈ ವಿಚಾರ ಗೊತ್ತಾದ್ರೆ ಆಕೆ ಏನಂತಾಳೋ ಗೊತ್ತಿಲ್ಲ, ನೋಡ್ಬೇಕು. ಒಳ್ಳೆ ಫ್ರೆಂಡ್ ಆದರೆ ಏನೂ ಅನ್ನಂಗಿಲ್ಲ, ನೀವು ತಲೆ ಕೆಡ್ಸ್ಕೊಬೇಡ್ರಿ. ಅಲ್ಲ, 2 ಕೈ ಸೇರಿದ್ರೆ ಚಪ್ಪಾಳಿ. ಲಕ್ಷ್ಮಿ, ಹೆಂಗೆ ಹೇಳ್ತೀನಿ ನೀನು? ಅಲ್ಲ, ನಾನು ಇಷ್ಟಪಟ್ಟಿದ್ದೆ ಫಸ್ಟ್ ನಿಮ್ಮನ್ನು. ಅವರು ದೊಡ್ಡವ್ರು ಇರ್ಬೋದು, ಶ್ರೀಮಂತರಿರ್ಬೋದು, ಬೇಕಾದಷ್ಟು ಇರ್ಬೋದು, ಆದರೆ ಇದಕ್ಕಿದ್ದಂಗೆ ನಂಗೆ ಅಕ್ಕಿನ ಇಷ್ಟಪಡಂದ್ರೆ ಹೆಂಗೆ ಆಕೈತೆ ಹೇಳ? ನಂಗೆ ನೀನೇ ಇಷ್ಟ. ಬೇಕಾದಂಥ ಹುಡುಗಿಯರು ಸಿಕ್ಕರು ನೀನೇ ಇಷ್ಟ ನಂಗೆ. ಸರಿ, ಬರ್ಲಿ ಹಂಗಾರೆ. ಲೇಟ್ ಆತ್ರಿ, ಬರೀ ಹಿಂಗಾನಾತೀರಿ ಕುಂದ್ರ ಅಂತೇಳಿ. ಹೊತ್ತೆಷ್ಟಾಗತ್ತೈತೆ ಗೊತ್ತೇನ? ಒಂದ್ಸಲ ನಮ್ಮ ಮನೆಗೆ ಹೋಗೋಣ ಬರ್ತಿ? ಸರಿ ಆಯ್ತು, ನಿಮಗೋಸ್ಕರ ಬರ್ತೀನಿ, ನಾಳೆ ಬರ್ತೀನಿ.
ಸರಿ ನಾಳೆ ಹೋಗೋಣ ಹಂಗಾರೆ ನಮ್ಮ ಮನೆಗೆ. ಬಾಯ್ ಬರ್ತೀನಿ. ನಾನೇ ಬಿಟ್ಟು ಬರ್ತೀನಿ ಬಾ. ಸರಿ ನಡ್ರಿ.